ಎಲ್ಲಿರಬೇಕಾಗಿತ್ತು ಕುಮಾರ್ ಬಂಗಾರಪ್ಪನವರು ಇವತ್ತು? ಯಾವ ಎತ್ತರಕ್ಕೆ ಇರಬೇಕಾಗಿತ್ತು? ಇವತ್ತು ಕುಮಾರ್ ಬಂಗಾರಪ್ಪನವರ ಹೆಸರು ಬರ್ತದೆ ಅಂದ ಮಾತ್ರಕ್ಕೆ ಇವತ್ತು JDS ಇಂದ ಕುಟುಂಬದ ಕಲಹವನ್ನು ತಂದು ಹಾಕಿಬಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು JDS ನವರು ತಂದಿಟ್ಟಿದ್ದಾರೆ. ಈಗ ಜಾತ್ಯತೀತ ಜನತಾದಳ ತಮ್ಮ ಅಭ್ಯರ್ಥಿನ ಹಾಕ್ತಾ ಇದೆ, ತಮ್ಮ ಸೋದರಿನ ಹಾಕ್ತಾ ಇದೆ. ತಪ್ಪೇನಿದೆ ಅದರಲ್ಲಿ? ತಪ್ಪು ಅಂತ ಹೇಳೋದಿಲ್ಲ. ಆದರೆ ಶಿವರಾಜ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ, ನಾನು ಬರೀ ಗೀತಾ ಶಿವರಾಜ್ ಕುಮಾರಿ ಪ್ರಚಾರ ಮಾಡೋಕ್ಕೆ ಬರೋದು JDSಗೆ ಮಾಡೋದಲ್ಲ. ನಾನು ಯಾವ್ದು ಇದು ದುರಂತ, ಇದು ರಾಜಕೀಯದ ದುರಂತಗಳಲ್ವ ಇವೆಲ್ಲ. ವೆರಿ ಇಂಟ್ರೆಸ್ಟಿಂಗ್ ಕುಮಾರ್. ಏನಂದ್ರೆ ನಿಮ್ಮ ತಂದೆಯವರೇ ಸ್ವತಃ ನಿಮ್ಮನ್ನ ರಾಜ್ಕುಮಾರ್ ಮನೆ ಕಳಿಸಿದ್ರು ರಾಜಕೀಯಕ್ಕೆ ಬನ್ನಿ ಅಂತ ಕರೆಯಕ್ಕೆ. ರಾಜ್ಕುಮಾರ್ ಅವತ್ತು ಹೇಳಿದ್ ಒಂದೇ ಮಾತು, ಒಂದೇ ಸೆಂಟೆನ್ಸ್ ಅವ್ರು ಮಾತಾಡಿದ್ರು, ನಾನು ಈ ಮನೇಲಿ ಇರಬೇಕಾ ಬೇಡ. ಗೀತಾ ಏನಾದ್ರು ರಾಜಕೀಯದಲ್ಲಿ ತಪ್ಪು ಮಾಡೋದಲ್ಲ, ಸುಮ್ಮನಿರೋದಿಲ್ಲ. ಇದಕ್ಕಿಂತ ಮುಂಚೆ ಎಷ್ಟೋ ತಪ್ಪು ಮಾಡಿದಾಗ್ಲೇ ಸುಮ್ಮನಿದ್ದವನು ಇವಾಗ ಏನು ಮಾಡಕ್ ಸಾಧ್ಯ ಆಗುತ್ತೆ? 2000ನೇ ಇಸ್ವಿ ತನಕ ನಾವೇನು ಒಗ್ಗಟ್ಟನ್ನು ಕಾಪಾಡ್ಕೊಂಡ್ ಬಂದಿದ್ವಿ, ಆ ಒಗ್ಗಟ್ಟಿಗೆ ಕಲ್ಲು ಬಿತ್ತು ಅನ್ನುವಂಥದ್ದು. ಕಲ್ಲು ಹಾಕಿದವ್ರು ಯಾರು? ಇವ್ರು ಯಾವತ್ತು ಮದುವೆ ಆಗಿ ಹೋದ್ರು ಕುಟುಂಬ 2 ಮನೆಯಾಗಿ ಅವತ್ತೇ ಆಗೋದು. ಅಪ್ಪನ ಸೇವೆ ಮಾಡಿಲ್ಲ, ಅಪ್ಪನ ಹೊರಗಡೆ ಹಾಕಿದ್ರು. ಅಪ್ಪ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ನಿಂತಂಥವ್ರು ನಾವು. ಇವ್ರ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡಿದ್ದ ದಿನ ಇವ್ರು 3 ಜನನು, ಮಧು, ಶಿವು ಮತ್ತು ಗೀತಾ 3 ಜನನು ಫಾರಿನ್ನಲ್ಲಿದ್ದರು. ಶಿವರಾಜ್ ಕುಮಾರ್ ಸ್ವತಃ ಹೇಳ್ತಾರೆ, ಫ್ಯಾಮಿಲಿಯ ಸಂಪೂರ್ಣ ಬೆಂಬಲ ಇದೆ, ನಾವೆಲ್ಲರೂ ಕೂಡ ಗೀತಾ ಶಿವರಾಜ್ ಕುಮಾರ್ ಜೊತೆಗಿದ್ದೀವಿ ನಾವು. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಹೇಳಿದ್ರು, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತೇನು 17 ಎಕರೆ 18 ಎಕರೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಇಟ್ ಹ್ಯಾಸ್ ಅಬೌಟ್ 57 acres. ಹಿ ಈಸ್ ಸೆಲ್ಲಿಂಗ್ ಇಟ್. ಬಹಳ ಗುರುತರವಾದ ಆರೋಪ ಮಾಡ್ತಾ ಇದ್ದೀರಿ ನೀವು. 100% ಸಮಾಜಕ್ಕೆ ಸೇರಿರೋದನ್ನ ಇವರು ಬೇನಾಮಿಯಾಗಿ ಸೇಲ್ ಮಾಡ್ತಾ ಇದ್ದಾರೆ. ಈ ಸೆಲ್ಲಿಂಗ್ ಐ ಕ್ಯಾನ್ ಪ್ರೂವ್ ವಿತ್ ದ ಡಾಕ್ಯುಮೆಂಟ್. ನಾಳೆ ನಿಮ್ಮ ತಮ್ಮ ನಿಮ್ಮ ಮೇಲೆ ಏನಾದ್ರು ಮಾನನಷ್ಟ ಮೊಕದ್ದಮೆ ಹೂಡಬಹುದು. 100% ಲೆಟ್ ಇಟ್ ಡೂ ಇಟ್. ನಾನು ಯಾರ್ಯಾರ ಹೆಸರಿಗೆ ಇತ್ತೋ ಅವ್ರನ್ನೂ ಕೂಡ ನನ್ನ ಜೊತೆಗೆ ತಂದು ಕೂರಿಸ್ಕೊಂತಕ್ಕಂಥ ಕೆಲಸ ಮಾಡ್ತೀನಿ. ಸೊ ಹಾಗಾದ್ರೆ ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಿ, ನಿಮ್ಮ ತಮ್ಮ ಏನಾದರೂ ಇಲ್ಲಿ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಕೂಡ ಬರ್ತೀರಿ? ಹಾಗಾದ್ರೆ ಶೂರ್ ಮಾತಾಡ್ತೀರಿ? ಶೂರ್. ಸೊ ಯು ಆರ್ ರೆಡಿ ಟು ಫೇಸ್ ಹಿಮ್? 100%. ಬಿಗ್ ಡಿಬೇಟ್ ಫೇಸ್ ಟು ಫೇಸ್ ಇಂದು ರಾತ್ರಿ 8 ಗಂಟೆಗೆ.